ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಹರಿಹರ ಶಾಸಕ ಬಿಪಿ ಹರೀಶ್ ನೀಡಿರುವ ಹೇಳಿಕೆಗಳು ಆಧಾರರಹಿತ ಹಾಗೂ ರಾಜಕೀಯ ಪ್ರೇರಿತ ಎಂದು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕಲ್ಪನಹಳ್ಳಿ ನಾಗರಾಜ್ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರು ಸಚಿವರ ವಿರುದ್ಧ ಏಕವಚನ ಬಳಸಿರುವುದು ಹಾಗೂ ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪಿಸಿರುವುದು ಖಂಡನೀಯ ಎಂದ ಅವರು, ಮಲ್ಲಿಕಾರ್ಜುನ್ ಅವರು ತಮ್ಮ ಸುದೀರ್ಘ ರಾಜಕೀಯ ಸೇವೆ, ಜನಪ್ರಿಯತೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ ಕೊಡುಗೆಯ ಆಧಾರದ ಮೇಲೆ ಸಚಿವ ಸ್ಥಾನ ಪಡೆದಿದ್ದಾರೆಯೇ ಹೊರತು ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿಯಲ್ಲ ಎಂದು ತಿರುಗೇಟು ನೀಡಿದರು. ಅಡಿಕೆ ಬೆಲೆ ಕುಸಿತಕ್ಕೆ ಮಲೇಷಿಯಾದಿಂದ ಆಮದು ಹಾಗೂ ಗುಟ್ಕಾ ನಿಷೇಧದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನೀತಿಗಳೇ ಕಾರಣವಾಗಿದ್ದು, ರೈತರ ಬಗ್ಗೆ ಕಾಳಜಿ ಇದ್ದರೆ ಹರೀಶ್ ಅವರು ಎಲ್ಲ ಪಕ್ಷಗಳ ಸಂಸದರನ್ನು ಒಗ್ಗೂಡಿಸಿ ಕೇಂದ್ರದ ಮೇಲೆ ಒತ್ತಡ ತರಲಿ ಎಂದು ಸವಾಲು ಹಾಕಿದರು. ಭದ್ರಾ ಯೋಜನೆಯ ಪೈಪ್ಲೈನ್, ಜಲಾಶಯದ ನೀರು ಹಂಚಿಕೆ ಹಾಗೂ ಮೇಲ್ಭಾಗದ ಅಕ್ರಮ ಪಂಪ್ಸೆಟ್ಗಳ ಕುರಿತು ಶಾಸಕರು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, 3 ಟಿಎಂಸಿ ನೀರು ಹಂಚಿಕೆಯಂತಹ ಪ್ರಮುಖ ವಿಚಾರದಲ್ಲಿ ಪಕ್ಷಾತೀತ ಹೋರಾಟ ನಡೆಸುವ ಬದಲು ರಾಜಕೀಯ ಲಾಭಕ್ಕಾಗಿ ಹೇಳಿಕೆ ನೀಡುತ್ತಿರುವುದು ಖಂಡನೀಯ ಎಂದರು. ಹರೀಶ್ ಅವರು ತಮ್ಮ ವೈಯಕ್ತಿಕ ಹಾಗೂ ಆಧಾರರಹಿತ ಹೇಳಿಕೆಗಳನ್ನು ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಬೇತೂರು ಬಸಯ್ಯ, ಸೋಮಶೇಖರಪ್ಪ, ಕೆಬಿ ಬಸವಲಿಂಗಪ್ಪ, ನಾಗಭೂಷಣ್, ಬಸವನಗೌಡ, ಮಲ್ಲಿಕಾರ್ಜುನ್ ಸೇರಿದಂತೆ ಇತರರಿದ್ದರು. ಈಗಿನ ಒಂದು ಪ್ರತಿಭಟನೆ ನೀರಿಗೋಸ್ಕರ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಮತ್ತು ನಮ್ಮ ಸಚಿವರ ಬಗ್ಗೆ ಹಗುರವಾಗಿ ಮಾತನಾಡಿದ್ರ ಬಗ್ಗೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ಪ್ರೆಸ್ ಮೀಟ್ ಕರೆದಿದ್ದೇವೆ. ನಮ್ಮ ಬಿ ಪಿ ಹರೀಶ್ ಅವರು ಶಾಸಕರು ಹಾಗೂ ನಾಗೇಶ್ವರರಾವ್ ಬೆಳ್ಳವನವರು ಇವರು ನಮ್ಮ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ದಾರೆ. ಅದರ ವಿರುದ್ಧ ಅವರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಹಾಗೆ ನಮ್ಮ ಸಚಿವರಿಗೆ ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಆರೋಪಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತೇಳಿ ನಾವು ಇವತ್ತು ನಿನ್ನೆ ಹರೀಶ್ ಅವರು ಪ್ರೆಸ್ ಮೀಟ್ ಬೇಕಾದ್ರೆ ಹೇಳಿದ್ದಾರೆ. ಬಿ ಪಿ ಹರೀಶ್ ಅವರು ಶಾಸಕರು ಹೈಕಮಾಂಡ್ಗೆ ರಾಜೀನಾಮೆಯನ್ನು ಎದುರಿಸಿ ನೀವು ತಗೊಂಡಿದ್ದೀರಿ ಅಂತ. ಅವರು ನಮ್ಮ ಮಲ್ಲಣ್ಣನವರು ಇವತ್ತಿನವರೆಗೂ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರು ಯಾವತ್ತಿಗೂ ಎದುರಿಸಿ ರಾಜಕೀಯ ಮಾಡೋದು ಗೊತ್ತಿಲ್ಲ ಅವರಿಗೆ. ಅವರ ಅನುಭವ ಮತ್ತು ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಇವರು ಪರವಾಗಿ ಹೈಕಮಾಂಡ್ ಒಪ್ಪಿಗೆ ಕೊಟ್ಟು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದೆ. ಆ ಮಾತನ್ನು ಹರೀಶ್ ಅವರು ವಾಪಸ್ ತಗೋಬೇಕು. ಆಮೇಲೆ ನಾಗೇಶ್ವರ ಅವರು ಇಬ್ಬರು ಏಕವಚನ ಮಾತಾಡೋದನ್ನು ತಕ್ಷಣವೇ ಅವರು ವಾಪಸ್ ತಗೊಂಡು ಮಾಡಬೇಕು, ಇಲ್ಲಾಂದರೆ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಆಮೇಲೆ ಅಡಿಕೆ ನಿಷೇಧದ ಬಗ್ಗೆ ಇವತ್ತು ಪ್ರತಿಭಟನೆ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ, ಬೇರೆ ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಮಾತ್ರ. ಅದು ನೀವು ಮಾಧ್ಯಮದವರು ನಿನ್ನೆ ನೋಡಿದೆ, ನಾನು TV9 ಬಂದಿದೆ, ಕೇಂದ್ರದ್ದು ಆರ್ಡರ್ ಕೊಟ್ಟಿರೋದು ಗುಟ್ಕಾ ನಿಷೇಧಕ್ಕೆ. ಅವರು ಇವತ್ತು ನಮ್ಮ ರಾಜ್ಯದ ಮೇಲೆ ಅಪರಾಧವನ್ನು ಹೊರಿಸಿದ್ದಾರೆ. ಈಗ ರಾಜೀನಾಮೆ ಕೊಟ್ಟು ಕೇಳ್ತಾ ಇದ್ದಾರೆ ಹರೀಶ್ ಅವರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಹರೀಶ್ ಅವರವರು ಮತ್ತು ನಮ್ಮ ಸಂಸದರು ಎಲ್ಲರೂ ಸೇರಿ ಹೋಗಿ ಕೇಂದ್ರದ ಮುಂದೆ ಅವರು ಧರಣಿ ಮಾಡಲಿ, ಅವರು ರಾಜೀನಾಮೆ ಕೊಡಲಿ. ಅವರು ಕೊಡೋಕ್ಕೆ ರಾಜೀನಾಮೆ ಒಪ್ಪಿಗೆ ನಮ್ಮ ಸಚಿವರು ಕೂಡ ನಾವು ರಾಜೀನಾಮೆ ಕೊಡಿಸ್ದಾಗ ಅಲ್ಲಿ ಕರ್ಕೊಂಡು ಹೋಗಿ ಬರ್ತೀವಿ. ಅವ್ರು ಬೇಕಾದ್ರೆ ರಾಜೀನಾಮೆ ಕೊಡೋದು ದಮ್ಮು ಇದ್ದರೆ ಬರೋಕ್ಕೆ ಹೇಳಿ. ಅದನ್ನು ಬಿಟ್ಟು ಇಲ್ಲದ್ದೆಲ್ಲ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಚಿವರ ವಿರುದ್ಧ ಮಾತಾಡಿದ್ದಾದರೆ ನಾವು ಅವರಿಗೆ ಗೆರವು ಹೊಡಿಬೇಕಾಗತ್ತೆ. ಮತ್ತು ನಮ್ಮ ರಾಜ್ಯದ ಜನರ ಬಗ್ಗೆ, ರೈತರ ಬಗ್ಗೆ ಅವರಿಗೆ ಕಾಳಜಿ ಇದ್ದರೆ ಅವರು ಹೋಗಿ ಸಂಸದರು ಕರೆದುಕೊಂಡೋಗಿ ಕೇಂದ್ರದ ವಿರುದ್ಧ ಅಲ್ಲಿ ಸ್ಟ್ರೈಕ್ ಮಾಡಲವ್ರು, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಅದನ್ನು ಬಿಟ್ಟು ಇಲ್ಲದ್ದೆಲ್ಲ ಯಾವುದೇ ಏಕವಚನ ಮಾತಾಡಿದರೆ ಹರೀಶ್ ಅವರಿಗೆ ಇವತ್ತೇ ಮೊದಲೇ ಅದು ಹೇಳ್ತಾರೆ. ಇನ್ನೊಂದು ಸರಿ ಮಾತಾಡಿದ್ದೆ ನಿಜ ಆದರೆ ನಾವು ಗೆರೆ ಹೊಡೆಯೋದಂತೂ ನಿಜ ನಿನಗೆ. ಆಮೇಲೆ ಅಡಿಕೆ ನೀರಿನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಸಚಿವರ ಬಗ್ಗೆ. 140 ಅಡಿಯಿಂದ ಬಿಡ್ತಾಯಿದ್ವಿ, 155 ನೀರು ಬರ್ತಾಯಿತ್ತು ಅಂತ ಹೇಳ್ತಾ ಇದ್ದಾರೆ. ಅವಾಗ ನಮಗೆ ಪಂಪ್ ಸೆಟ್ಗಳು ಇದ್ದಿಲ್ಲ. ಆಮೇಲೆ ಅವಾಗ ಇದ್ದಿದ್ದು ನಮಗೆ 1,500 ಹೆಕ್ಟರ್. ಈ ಅಂಕಿಅಂಶಗಳನ್ನು ಮುಚ್ಚಿಡ್ತಾ ಇದ್ದಾರೆ.